ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನ್ಯಾಯಸ್ಥಾನದಲ್ಲಿ ಶಿವು ಕೂತಿರೋದ್ರಿಂದ ಅವ್ರ ಮನೆಯವರು ಯಾರೂ ಈ ವಿಚಾರವಾಗಿ ಮತ ಹಾಕೋ ಹಾಗಿಲ್ಲ. ಹಾಗೆ ಮಾದಪ್ಪಣ್ಣನ ಮೇಲೆ ಆರೋಪ ಬಂದಿರೋದ್ರಿಂದ ಅವ್ರ ಮನೆಯವರು ಯಾರೂ ಮತ ಹಾಕೋ ಹಾಗಿಲ್ಲ. ಅವರನ್ನು ಬಿಟ್ಟು ಯಾರು ಬೇಕಾದರೂ ಕೈ ಎತ್ತಬಹುದು, ಮತ ಹಾಕ್ಬೋದು. ಏನಂತೀಯಪ್ಪ ಶಿವು? ನೀವು ಹೇಳಿದ್ಮ್ಯಾಕೆ ಅದು ಸರಿಯಾಗಿ ಇರ್ತದ ಮಾವ. ಮಾದಪ್ಪನ ಮನೇಲಿ ಶೋಧ ಆಗ್ಬಾರ್ದು ಅನ್ನೋರೆಲ್ಲರೂ ಕೈ ಎತ್ರಿ. ಎತ್ರಪ್ಪ ಕೈನಾ, ಯಾಕೆ ಸುಮ್ಮನೆ ಇದ್ದೀರಾ? ಶೋಧ ಬೇಡ ಅನ್ನೋದಕ್ಕೆ ಕೊಯ್ಯೊತ್ತಿದ್ರು ಒಬ್ರು ಎತ್ತುತ್ತಾ ಇಲ್ಲ. ಯಜಮಾನ್ರ ಮಗನೇ ಕೈ ಎತ್ತಾನೆ ಅಂತಂದ್ರೆ ಇವರೆಲ್ಲ ಊರಿಗೆ ಒಳ್ಳೇದು ಮಾಡ್ಬೇಕು. ಎತ್ತರ ಕೈಯ ಯಾವುದೇ ಕಾರಣಕ್ಕೂ ಶೋಧ ಆಗ್ಬಾರ್ದು, ಶೋಧ ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ಶೋಧ ಆಗ್ಬಾರ್ದು, ಶೋಧ ಆಗ್ಬಾರ್ದು, ಶೋಧ ಆಗ್ಬಾರ್ದು, ಯಾವುದೇ ಭಯ ಇಲ್ಲದೆ ನಿಂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಹಗಲು ರಾತ್ರಿ ಅಂದೆ ಅವ್ರ ಜೀವನ ಲೆಕ್ಕಿಸದೆ ದೇಶದ ಗಡಿಲಿ ನಮ್ಮನ್ನು ಕಾಯ್ತಾ ಇರೋ ಸೈನಿಕ. ಅಂಥ ಸೈನಿಕನ ಮನೆಗೆ ಅವಮಾನ ಆದರೆ ಸರಿ ಇರಕ್ಕಿಲ್ಲ. ಅದು ಅಲ್ಲದೆ ಯಾರೋ ಕೆಲ್ಸದಮ್ಮ ಅವಳ ಜೀವನಕ್ಕೋಸ್ಕರ ಮಾದಪ್ಪಣ್ಣನ ಮನೆಯಲ್ಲಿ ಕೆಲಸ ಮಾಡ್ತಾವಳೆ. ಅಂಥವಳಿಗೆ ಸಹಾಯ ಮಾಡಿ ಒಂದು ಅವಕಾಶ ಕೊಟ್ಟವ್ರೆ. ಅದಕ್ಕೆ ನಾವು ಖುಷಿ ಪಡಬೇಕೇ ಹೊರತು ಕೀಳಾಗಿ ನೋಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು ಅನ್ನೋದು ನನ್ನ ಮಾತು. ಏನ್ರಪ್ಪ, ನ್ಯಾಯ ತೀರ್ಮಾನ ಆಯ್ತಲ್ಲ, ಎಲ್ಲರೂ ಹೊರಡಬಹುದು. ಮಾದಪ್ಪಣ, ನಾನು ಕ್ಷಮಿಸ್ಬಿಡು ಮಾದಪ್ಪಣ. ಅಯ್ಯೋ ಭಗವಂತನೇ, ಯಾಕಪ್ಪ, ಏನಾಯ್ತು? ದೊಡ್ಡ ಮನಸ್ಸು ನಿಂದು. ಪಂಚಾಯತಿಲಿ ಅಷ್ಟೆಲ್ಲ ನಡೆದ್ರು ಏನಾಯ್ತು ಅಂತ ಕೇಳ್ತಿದ್ಯಾ. ಮಾವನ ಒತ್ತಾಯದ ಮ್ಯಾಕೆ ನಾನು ಕೂತ್ಕೊಂಡ್ಬಿಟ್ಟೆ. ಅದಕ್ಕೆ ನೀನೆಲ್ಲಿ ನಂಬ್ಕೊಂಡ್ಬಿಟ್ಟಿಯೋ ಅಂತ ಕ್ಷಮೆ ಕೇಳ್ತೀವಿ. ಅಯ್ಯೋ ಹುಚ್ಚು ಹುಡುಗನೆ, ಅದ್ರಲ್ಲಿ ನಿಂದೇನು ತಪ್ಪಿದ್ಯಪ್ಪ? ಮಾದಪ್ಪಣ, ಊರ್ ಜನ ಎಲ್ಲ ನಿಮ್ಮ ಸಂಸಾರದ ಮ್ಯಾಕೆ ಆರೋಪ ಮಾಡ್ತಿರ್ಬೇಕಾದ್ರೆ ನಾನು ಪಂಚಾಯತಿ ನಡ್ಸ್ಕೊಳಂಗೆ ಆಗೋಯ್ತಲ್ಲ, ಅದು ನನ್ನ ಮನಸ್ಸನ್ನ ಒಂಥರ ಕೊರಿತೈತೆ. ನೀನು ಹೊಂದ್ಕೋಬೇಡ. ಬಿಡ್ತು ಅನ್ನೋ. ನೀನು ಯಾರು ಹೇಳಿ ಶಿವು? ದೇವಿ ಪುತ್ರ. ಆ ತಾಯಿನೇ ನಿನ್ನ ಮೇಲೆ ಸ್ವಲ್ಪ ಹೊತ್ತು ಇರಬೇಕು ಅಂದರೆ ಇಡೀ ವರ್ಷ ಕಾಯ್ತಿರ್ತಾಳೆ. ಅಂಥದ್ರಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಿ ನಾನು ಯಾವ ನರ್ಕಕ್ಕೆ ಹೋಗ್ಲಪ್ಪ. ಸಂದರ್ಭ ಅನ್ನೋದು ನನಗೂ ಅರ್ಥ ಆಗತ್ತೆ. ನೀನು ಬೇಜಾರಾಗಬೇಡ. ಅಣ್ಣ, ದೊಡ್ಡ ತಪ್ಪನ್ನ ಚಿಕ್ಕದಾಗಿ ಕ್ಷಮಿಸೋದು ದೊಡ್ಡವ್ರ ಗುಣ. ಅದೇ ಚಿಕ್ಕ ತಪ್ಪನ್ನ ದೊಡ್ಡದು ಮಾಡೋದು ಚಿಕ್ಕವ್ರ ಗುಣ. ನೀನು ದೊಡ್ಡ ಮನ್ಸ ಬಿಡೋಣ. ದೊಡ್ಡವರು ಚಿಕ್ಕವರು ಅನ್ನೋದು ವಯಸ್ಸಲ್ಲಪ್ಪ, ವ್ಯಕ್ತಿತ್ವದಲ್ಲಿರುತ್ತೆ. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ. ಆರೋಪ ಅನ್ನೋದು ಸಹಜ, ಯಾರ ಮೇಲೆ ಬೇಕಾದರೂ ಬರಬಹುದು. ಆದರೆ ಒಬ್ಬರು ಹಿಂಗೆ ಹಾಗೆ ಅಂದ್ಕೊಳ್ಳೋದಿದೆಯಲ್ಲ, ಅದು ಕಲ್ಪನೆ. ಆದರೆ ಸತ್ಯ ಅನ್ನೋದಿದೆಯಲ್ಲ, ಅದು ಬೇರೆಯೇ. ಅದನ್ನು ನಾನು ಇವತ್ತಿನ ಸಂದರ್ಭಕ್ಕೆ ಮಾತ್ರ ಹೇಳ್ತಾ ಇಲ್ಲ ಶಿವು, ನಿನ್ನ ಜೀವನಕ್ಕೂ ಅನ್ವಯಿಸತ್ತೆ. ನೀನು ಯಾರ ಬಗ್ಗೆ ಏನೇ ತಪ್ಪು ತಿಳ್ಕೊಂಡಿರೋದು ಒಂದಾದರೆ ತಿಳ್ಕೋಬೇಕಾಗಿರೋದು ಬೇರೆ ಒಂದು ಇದ್ದೇ ಇರುತ್ತೆ. ನಿಮ್ಮ ತಾಯಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ಯಾವತ್ತಾದರೂ ಅವ್ರ ಜೊತೆ ಕೂತು ಮಾತಾಡಿದ್ದೀರಾ? ಹುಡುಗಿಯ ವಿಷಯದಲ್ಲಿ ಸತ್ಯ ಇದೆ ಅಂತನಾದರೂ ಕೇಳಿದ್ದೀರಾ?
ಶಿವರೇ, ಸತ್ಯಕ್ಕೆ 3 ಮುಖ. ಒಂದು ನಿಮಗೆ ಕಾಣ್ತಿರೋ ಮುಖ, ಒಂದು ನನಗೆ ಕಾಣ್ತಿರೋ ಮುಖ, ಇನ್ನೊಂದು 2 ಸತ್ಯಗಳ ಮಧ್ಯೆ ಇರೋ 3ನೇ ಮುಖ. ನಂಗ್ ತಲೆ ಎಲ್ಲ ಕೆಟ್ಟೋಗಿತ್ತು ಶಾಂತಮ್ಮ. ಮೊದ್ಲೇ ಕೋಪ ಜಾಸ್ತಿ. ಹೋಗ್ಲಿ ಬಿಡು ರಶ್ಮಿ. ಆ? ಹೋಗ್ಲಿ ಬಿಡುನಾ, ಅದ್ ಹೆಂಗ್ ಬಿಡಕ್ಕಾಗತ್ತೆ ಶಾಂತಮ್ಮ? ಅಲ್ಲ, ನಮ್ ಮನೆ ಮೇಲೆ ಆರೋಪ ಮಾಡ್ತಾರ, ಅದು ಅಲ್ದೆ ನಮ್ ಮಾವನ್ ಮೇಲೆ. ನನ್ಗೆ ಸಿಟ್ಟು ಅಡಿಯಿಂದ ಮುಡಿವರೆಗೂ ಹತ್ತಿತ್ತು. ಆದ್ರೆ ದೊಡ್ಡೋರೆಲ್ಲ ಇದಾರೆ, ಬಾಯಿಗೆ ಬಂದಂಗ್ ಮಾತಾಡಬಾರ್ದು ಅಂತ ಬಾಯಿ ಮುಚ್ಕೊಂಡು ಎಲ್ಲ ಒಳಗಡೆನೆ ಇಟ್ಕೊಂಡಿದ್ದೆ. ರಕ್ತ ರಕ್ತ ಕುದಿತಾ ಇತ್ತು ನನ್ಗೆ. ಅಲ್ಲ, ಅವ್ನ್ ಯಾವನವನು ನಮ್ಮನೆ ಬಗ್ಗೆನೆ ಇಷ್ಟೊಂದು ಸುಳ್ಳು ಸುದ್ದಿ ಎಲ್ಲ ಹಬ್ಸವನು? ಸಿಗ್ಲಿಯ ನನ್ ಮಗ ನನ್ ಕೈಗೆ ಯಮವಾಸಿಗೆ ಹುಣ್ಮೆಗ ಕುಂಬಳಕಾಯಿ ಹೊಡ್ದಂಗೆ ನೀವಾಳ ತಲೆ ಹೊಡೆದಾಕ್ಬಿಡ್ತೀನಿ ಅವಂದು. ಈ ಆರೋಪ ಅನ್ನೋದು ಆ ಲೋಕದಲ್ಲಿದ್ರು ತಪ್ಪಿದ್ದಲ್ಲ. ನಮ್ದೇನು ತಪ್ಪೇ ಇಲ್ಲ ಅನ್ನಕ್ಕೆ ಅದನ್ನ ಕಳ್ಕೊಳಕ್ಕೆ ದೇವರೇ ಕೈ ಜೋಡಿಸ್ತಾನೆ. ವಾ, ಸರಿ ಹೋಯ್ತು. ಇದನ್ನೆಲ್ಲ ನಂಬ್ಕೊಂಡಿದ್ರೆ ನಮ್ಮ ಮೈ ಮೇಲೆ ಹತ್ತಿ ಸವಾರಿ ಮಾಡ್ಬಿಡ್ತಾರಷ್ಟೇ. ಅಲ್ಲ ಶಾಂತಮ್ಮ, ಆ ದೇವ್ರು ನಮ್ಗೆ ಬಾಯಿ ಕೈಯೆಲ್ಲ ಕೊಡೋದ್ ಯಾತಿಕ್ಕೆ ಹೇಳೋ? ಅನ್ಯಾಯ ಆದಾಗ ಬಡ್ದಾಕಕ್ಕೆ, ಬಾಯೆಲ್ಲ ಸಿಗ್ದಾಕಕ್ಕೆ. ಸರಿ, ನಿನ್ ಗಂಡ ತಪ್ಪು ಮಾಡ್ತಾನಲ್ಲ, ನೀನ್ ಯಾಕೆ ಸುಮ್ಮನಿದೀಯಾ? ಬಿಡು ಶಾಂತಮ್ಮ, ಆ ವಿಷಯ ಎಲ್ಲ ಇವಾಗ ಯಾಕೆ? ಅಲ್ಲ, ನೀನ್ ಎಷ್ಟು ಒಳ್ಳೆ ಹೆಂಗ್ಸು. ಅತ್ತೆ ಮನೇಲಿ ಇಲ್ಲ ಅಂದ್ರೂ ಮನೇಲಿ ಒಂದೇ ಒಂದ್ ಸಮಸ್ಯೆ ಬರ್ದೇ ಇರೋಂಗೆ ತೂಗಿಸ್ಕೊಂಡು ಹೋಗ್ತಾ ಇದ್ಯಾ. ನಿನ್ನಂತೋಳ ಮೇಲೆ ಆರೋಪ, ಅದು ದರೋಡೆ ಮಾಡ್ತೀಯ ಅನ್ನೋ ಆರೋಪ. ಇದನ್ನೆಲ್ಲ ತಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ನಮ್ ಪರ್ಶು ಸರಿಯಾದ ಸಮಯಕ್ಕೆ ಒಳ್ಳೆ ಹೀರೋ ಬಂದಂಗ್ ಬಂದು ಸಪೋರ್ಟ್ ಮಾಡ್ದ, ಸರಿ ಹೋಯ್ತು. ಆದ್ರೂ ಬೇಜಾರೇನು ಅಂದ್ರೆ ನಮ್ ಮನೆ ವಿಷಯ ಬೀದಿವರೆಗೂ ಬಂದ್ಬಿಡ್ತಲ್ಲ ಅಂತ. ಅದ್ರಲ್ಲೂ ಮಾವ ಬೇರೆ ಅಣ್ಣನ ಪಂಚಾಯತಿ ಕರೆದು ಕೂರ್ಸಿ ನ್ಯಾಯ ಹೇಳು ಅಂತ ಅನ್ಬಿಡದ. ಅದಕ್ಕೆ ಅಣ್ಣ ಸ್ವಲ್ಪ ನೊಂದ್ಕೊಂಡಿದ್ದಾನೆ. ಅದಕ್ಕೆ ಪಂಚಾಯತಿಯಿಂದ ಅದಕ್ಕೆನ ಡೈರೆಕ್ಟ್ ಆಗಿ ಮನೆಗೆ ಕಳಿಸಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಆಚೆ ಮಾವನ ಹತ್ರ ಮಾತಾಡ್ತಾ ಇರ್ಬೇಕು. ಪಾಪ ಅದೆಷ್ಟು ಬೇಜಾರಾಗಿದ್ದಾನೋ ಏನೋ. ಶಿವ ಬಂದವನ ಇವಾಗ ನನ್ನ ಜೊತೆ ಮಾತಾಡಕ್ ಬಂದಿರ್ಬೇಕು. ಏನ್ ಮಾಡ್ಲಿ ನಾನಿವಾಗ? ಮಕ್ಕಳವ ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ